Hi everyone, welcome back to my YouTube channel. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡ್ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ಇವಳು ಮೋನಿ ಮತ್ತು ಕಾವ್ಯ. ಬನ್ನಿ ಜಾತ್ರೆ ನೋಡೋಕೆ ಹೋಗೋಣ. ಇದು ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ದೇವ್ರನ್ನ ಆಚೆ ಹೊರಡಿಸ್ತಾರೆ. ಮತ್ತು ಇವತ್ತು ಜಾತ್ರೆ ಇರುತ್ತೆ ಮತ್ತು ಕೆಂಡ್ಕೊಂಡ ಮತ್ತು ಬಾಯಿ ಬೀಗ ಇವತ್ತಿರುತ್ತೆ. ಬನ್ನಿ. ನಾವು 3 ಜನ ಫಸ್ಟ್ ಬಂದಿದ್ದೆ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ನೀವು ಇಲ್ಲಿ ಒಳಗಡೆ ನೋಡ್ಬೋದು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ. ಅಲ್ಲಿಂದ ಆಚೆ ಬಂದು ನೋಡಿದಾಗ ಇಲ್ಲಿ ಚಿಕ್ಕ ಮಕ್ಕಳು ಕಂಸಾಳೆ ಡ್ಯಾನ್ಸ್ ನೃತ್ಯ ಮಾಡ್ತಾಯಿದ್ರು. ಓಕೆ ಬನ್ನಿ, ನಿಮಗೊಂದು ಸ್ಪೆಷಲ್ ಪರ್ಸನ್ ಅಂದರೆ ಒಬ್ಬ ಇಂಟ್ರೆಸ್ಟಿಂಗ್ ಮ್ಯಾನ್ನ ತೋರಿಸ್ತೀನಿ ನೋಡಿ. ಇವರೇ ಅವರು, ನಮ್ಮ ಮೋನಿ ಫ್ರೆಂಡ್ ಇವರು. ಇವಾಗ ಬಂದಿರೋರಂತೂ ನನ್ನ ತುಂಬ ಫೇವ್ರೆಟ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಗೊಂಬೆ ಅಂತ. ರಿಯಲ್ ಯಾವುದೋ ಡಾಲೆ ಬಂದಿರೋ ಥರ ಅನಿಸ್ತೈತೆ. ಇದು ಅಷ್ಟೇ. ಎಲ್ರದ್ದು ಇವಾಗ ಬಾಯಿ ಬೀಗ ಚುಚ್ಚಿಸ್ಕೊಂಡೆಲ್ಲ ಮುಗ್ದಿದೆ. ಇವಾಗ ದೇವರು ಅಲ್ಲಿ ರೆಡಿ ಮಾಡ್ತಿರೋ ಕೆಂಡ್ಕೊಂಡದ ಮೇಲಿಂದ ಹೋಗ್ಬೇಕು. ಅದಕ್ಕೆ ದೇವರು ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದೆ ನೋಡಿ. ಆದರೆ ಇನ್ನೂ ಕೆಂಡ ಎಲ್ಲ ಇನ್ನೂ ಫುಲ್ ಆಗಿಲ್ಲ. ಅದಕ್ಕೆ ಎಲ್ಲರೂ ಕೆಂಡ ಎಲ್ಲ ಫಸ್ಟ್ ರೆಡಿ ಆದಮೇಲೆ ದೇವ್ರನ್ನ ಕರ್ಕೊಂಡು ಎಲ್ಲರೂ ಅದ್ರ ಮೇಲೆ ಹೋಗ್ತಾರೆ. ಅದಾದಮೇಲೆ ಯಾರ್ಯಾರು ಬಾಯಿ ಬೀಗ ಹಾಕಿಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಅದನ್ನು ಕೆಂಡನ ದಾಟ್ತಾರೆ. ಈ ಪಟಾಕಿದಂತೂ ಏನೋ ದೊಡ್ಡ ಬಾಂಬೆ ಬ್ಲಾಸ್ಟ್ ಆದಂಗೆ ಅನ್ನಿಸ್ತು. ಕೆಂಡ್ಕೊಂಡ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರನ್ನ ಮತ್ತೆ ಒಳಗಡೆ ಕೂರಿಸ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಊಟಕ್ಕೆ ಬಂದ್ವಿ. ರಶ್ ಅಂದರೆ ಫುಲ್ಲು ರಶ್ಶು, ಅಷ್ಟು ಜನ ಇದ್ದರು. ನೆಕ್ಸ್ಟ್ ಹಾಗೆ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮೋನಿ ಹೇಳು, ಇದ್ರ ಬಗ್ಗೆ ಸ್ಟೋರಿ ಹೇಳ್ತೀನಿ ಗೈಸ್. ಈ ಐಲೈನರ್ ಬಗ್ಗೆ ನೆನ್ಪಿಟ್ಕೊಳ್ಳಿ ನೀಟಾಗಿ, ಆಮೇಲೆ ಸ್ಟೋರಿ ಹೇಳ್ತೀನಿ ಏನಂತ. ಕಾವ್ಯ ಕೂರ್ಸ್ಲ ನೀನು ಕೂರ್ಸು ನೋಡು. ಅವ್ರು ನೀನು 100 ರೂಪಾಯಿ ಚಿಕ್ಕ ಮಕ್ಳಿಗಾದ್ರೆ 50 ರೂಪೀಸ್, ಕಾವ್ಯಗಾದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲ, ಕಾವ್ಯಕ್ಕೂ 500 ಅಂತದು ಇಲ್ಲ, ಎಲ್ರಿಗೂ 100 ಹೇಳಿದ್ದು. ಕಾವ್ಯಕ್ಕೂ 500. ಚಿಕ್ಕ ವಯಸ್ಸಲ್ಲಿ ನನಗೆ ಆ ಗೇಮ್ ಆಡಿಲ್ಲ ಅಂತ ತುಂಬ ರಿಗ್ರೆಟ್ ಇತ್ತು. ಇವಾಗ ಹೋಗಿ ಕೇಳಿದ್ರೆ ನೀವು ತುಂಬ ಚಿಕ್ಕ ಮಕ್ಕಳು ಆಡೋಕ್ಕಾಗಲ್ಲ ಅಂತ ಕಳಿಸ್ಬಿಟ್ಟವ್ರೆ. ಆದರೂ ಈ ಥರ ಶೇಪ್ ಕಳಿಸ್ತೀನಿ ಅಂತ ಹೇಳಿದ್ರು, ಬೇಡ ಅಂತ ಕರ್ಕೊಂಡು ಬಿಕಾಸ್ ನಾನು ತುಂಬ ಚಿಕ್ಕ ಹುಡುಗಿನ, ಅದಕ್ಕೇನೆ. ಮಾರ್ನಿಂಗ್ ಕಳಿಸ್ತೀನಿ ಅಂದ್ರು, ಆದ್ರೆ ನಾವೇ ಬೇಡ ಅಂತ ಕರ್ಕೊಂಡು. ಹುಡುಗಿ ಅಂತೂ ನಿಜವಾಗ್ಲೂ ಚಿಕ್ಕ ಹುಡುಗಿನೇ. ಎಲ್ಲರೂ ತಪ್ಪಿಸ್ಕೊಂಡ್ ಬಂದ್ರೆ ಕರ್ಕೊಂಡ್ಬಂದು ಮನೆಗೆ ಬಿಡಿ. ಅದಕ್ಕೆ ನಾನು ಇನ್ನೂ ತುಂಬ ಚಿಕ್ಕ ಹುಡುಗಿ. ಇವಳು 8th ಸ್ಟ್ಯಾಂಡರ್ಡ್ ಅಂತೆ. ಚನ್ನರಾಯಪಟ್ಟಣದಲ್ಲಿ ಯಾರಾದ್ರೂ ಇದ್ರೆ ಫಾಲೋವರ್ಸ್ ಇವಳು ನೋಡ್ಬಿಡಿ ಡಿಗ್ರಿ ಕಾಲೇಜ್ಗೆ ಹೋಯ್ತಿರ್ತಾಳೆ. ಇವತ್ತು ನಮ್ಮ ಅತ್ತೆ ಇವರು ನಮ್ಮ ಆಂಟಿ ಅವರು. ಮಾತಾಡಿ, ಏನ್ ಮಾತಾಡೋಣ ಅದೇ ಮಾತಾಡಿ. ಇವರು ಇನ್ನೊಬ್ಬರು ಆಂಟಿ, ಸ್ವೀಟ್ ಅಂಡ್ ಸಾಫ್ಟ್ ಆಂಟಿ. ಹಬ್ಬಕ್ ಬನ್ನಿ ಅಂತ ಕರಿಯವ. ಹಬ್ಬಕ್ ಬನ್ನಿ ಅಂತ ಬಂದ. ಬೇಗ ಬನ್ನಿ ಎಲ್ಲ. ಮನೆಗೆ ಬೆಳಕ್ ಬರ್ತೈತೆ.
ಇಲ್ಲ ಕ್ಯಾಮ್ರಾಮನ್ಗೆ ಕೊಟ್ಬಿಟ್ಟಿದ್ದೀನಿ ಆಗಲೇ. ಆಂಟಿ ಕ್ಯಾಮ್ರಾಮನ್ಗೆ ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀನಿ ಆಂಟಿ. ಕ್ಯಾಮ್ರಾಮನ್ಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀನಿ. ನಮ್ಮ ಹುಡುಗಿನ ಆಂಟಿ ನಿನ್ನ ಹೆಸರೇನು? ವೈದಿಕಾ. ವೈದಿಕಾ ನಾನು ಅರ್ಥ ಮಾಡ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ದೇವ್ರ ನೋಡಕ್ ಕರ್ಕೊಂಡ್ ಬಂದ್ರೆ ಇಲ್ಲಿ ಇವಳು ಬಂದ್ಬಿಟ್ಟು ಫೋನ್ ಯೂಸ್ ಮಾಡ್ಕೊಂಡು ಕೂತವಳೆ. ಇಷ್ಟವರೆಗೂ ಫೋನಲ್ಲಿ ಮಾತಾಡ್ತಿದ್ರು. ಇವರಲ್ಲಿ ಜಾತ್ರೆ ಇದೆ, ಅದಕ್ಕೆ ಮೋನಿ ಮನೆಗೆ ಬಂದಿದ್ದೀವಿ ನಾವು. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ. ನಾವು ಫಸ್ಟಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಲಕ್ಷ್ಮೀ ದೇವಿ ಮತ್ತು ಇದು ರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ, ಇದು ಆಂಜನೇಯ ದೇವರ ಮೂರ್ತಿ ಮತ್ತು ರಾಘವೇಂದ್ರ ಸ್ವಾಮಿ ಮೂರ್ತಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಆಚೆಗೆ ಬಂದ್ವಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಏನಿದೆ ಅದು ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್ ಅಲ್ಲ ರಂಗ ಕುಣಿತ ಏನೋ ಇದೆಯಂತೆ. ಏನ್ ಹೇಳ್ಬಿಟ್ಟಕ್ಕ ಡ್ಯಾನ್ಸ್ ಅಂತೆ, ಡ್ಯಾನ್ಸ್ ಅಂತೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನದಿಂದ ಕತ್ಕೊಂಡ್ ಬಂದವಳೆ. ದೇವಸ್ಥಾನದಿಂದ ಹುಡುಗ ಕೊಟ್ಟಿದ್ದು ಅನ್ಕೋಬೇಡಿ, ದೇವಸ್ಥಾನದಿಂದ ಕತ್ಕೊಂಡ್ ತಗೊಬಂದಿದ್ವಿ. ಒಬ್ಬ ಮನೆ ಕತ್ಕೊಂಡ್ ಬಂದವಳೆ ಕಳ್ಳಿ. ದೇವ್ರ ಹತ್ರ ಇದೆ ಕಿತ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಕೋಲಾಟ ನೃತ್ಯ ಕೂಡ ಮಾಡ್ತಾ ಇದ್ರು. ಅದು ನೋಡ್ಕೊಂಡು ನಾವು ಹಂಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಹತ್ರ ಹೊರಡ್ತಿದ್ದೀವಿ. ಮಕ್ಕಳ ಮನೋರಂಜನೆಗಾಗಿ ವಿಶೇಷವಾದ ಒಂದು ಜಮ್ಮು ಕಾಶ್ಮೀರದ 3 ಗೊಂಬೆಗಳನ್ನು, ಒಂದು ಆ ಗೊಂಬೆ, ಇನ್ನೊಂದಿದು ಮನೋರಂಜನೆಗಾಗಿ ಹೂ ಕೊಡವ ಕಾವ್ಯ ಅನ್ನೋದು ಇವಾಗ ರಂಗ ಕುಣಿಯಕ್ಕೆ ಬಂದಿದೆ. ಮಾತಾಡಲ್ಲ ದೊಡಮ್ಮ ಬತ್ತು ಶಾರದೊಡಮ್ಮ. ಇಡೀ ರಾತ್ರಿ ರಂಗ ಕುಣಿತ, ಸೋಮ ಕುಣಿತ ಮತ್ತೆ ಈ ಕೊಂಬೆಗಳ್ದು ಇದೆಲ್ಲ ಡ್ಯಾನ್ಸ್ ಇರುತ್ತೆ. ನೈಟ್ ಫುಲ್ ಅಂತೂ ಎಲ್ಲರೂ ಎದ್ದಿರ್ತಾರೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನೈಟ್ ಫುಲ್ಲು ದೇವ್ರ ಉತ್ಸವನ ಮಾಡಿ ಮತ್ತೆ ಬೆಳಗ್ಗೆನ ದೇವ್ರನ್ನ ದೇವ್ರ ಮೇಲೆ ಕೂರಿಸ್ತಾರೆ. ಇವಾಗ ಡೇ 2 ದೇವ್ರನ್ನ ತೇರಲ್ಲಿ ಕೂರಿಸಿ ಊರು ಫುಲ್ಲು ಮೆರವಣಿಗೆ ಮಾಡ್ತಾರೆ. ಅದನ್ನು ಮುಗಿಸ್ಕೊಂಡು ನಾವು ಅನ್ನದಾನ ಮಾಡ್ತಾಯಿದ್ರು. ಮತ್ತೆ ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿ ಬರಬೇಕಾದ್ರೆ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಜಾತ್ರೆಯಲ್ಲಿ ಏನು ಬೇಕೆಲ್ಲ ಶಾಪಿಂಗ್ ಮಾಡಿಕೊಂಡು ಇವತ್ತಿನ ದಿನನ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಹಿಂಗಿತ್ತು ಈ ವರ್ಷದ ಜಾತ್ರೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.